ಕಷ್ಟಗಳು ಬೇಡ ಅಂತಲ್ಲ, ಬೇಕಾಗ್ತದೆ. ಗಾಳಿ ಬೀಸ್ತಿರಬೇಕು, ಗಿಡ ಬೆಳಿತಿರ್ಬೇಕು. ಗಾಳಿ ಬೀಸಬಾರದು, ಯಾಕಂದ್ರೆ ಗಿಡ ಭಾಳ ಬಾಗ್ತದ ಅಂತ ಅದು ಬೀಸದೇನೆ ಇದ್ರೆ ಗಿಡ ಬಲಿಷ್ಠ ಆಗೋದಿಲ್ಲದ. ಭಾಳ ಬಲಿಷ್ಠನೇ ಆಗಬೇಕಾಗಿತ್ತು ಅಂದರೆ ಸಣ್ಣದಿದ್ದಾಗಲೂ ಗಾಳಿಯಾಗ ಇರ್ಬೇಕು. ಗಾಳಿ ಬೀಸಿ ಬೀಸಿ ಅದನ್ನು ಅಲಗಾಡಿಸಿ ಇವೆಲ್ಲ ಭದ್ರ ಆದ ಬಳಿಕ ಮುಂದೆ ಗಾಳಿ ಏನೂ ಮಾಡೋದಿಲ್ಲ, ಹಂಗಾಗ್ತದೆ. ಹಂಗೆ ನಮ್ಮ ಜೀವನದಾಗ ಕಷ್ಟ ಬೇಡ ಅಂತ ಭಾಳ ಹೋಗಬಾರದು ಮತ್ತು ಬೇಕಂತೂ ಬಯಸಬಾರದು. ಬಂದಾಗ ಮನಸ್ಸು ಸಿದ್ಧವಾಗಿರಬೇಕು ಅನುಭವಿಸೋದಕ್ಕೆ. ಅವಾಗ ದುಃಖಗಳು ಕಡಿಮೆ ಆಗ್ತಾವ. ಈಗ ಮಕ್ಕಳನ್ನು ಮಲಗಿಸ್ತಾರೆ, ತೊಟ್ಲ ತೂಗ್ತಾರೆ. ಇಷ್ಟೆಲ್ಲ ಮಾಡೋ ಬದಲು ಮಗು ಹಿಂಗೆ ಒಳಗೆ ಇಟ್ಟು ಕೂಡಲೇ ಕಣ್ಣು ಮುಸ್ತುತ್ತು, ಹಿಂಗೆ ಆದರೆ ಸರಿ ಆಗೋದಿಲ್ಲೇನು ಅಂತ ನೀವು ಕೇಳಿದ್ರೆ ಆಗೋದಿಲ್ಲ ಅಂತ. ಅದರಾಗ ಮಜಾ ಇರೋದಿಲ್ಲ. ಅದು ಅಳುತ್ತಿರಬೇಕು, ಇವ್ರು ತೂಗ್ತಿರ್ಬೇಕು, ಅದು ಹಾಡು ಆಗ್ತಿರ್ಬೇಕು, ಅದರಾಗ ಮಜಾ ಅದ. ಬರೀ ಮಲಗಿಸೋದ್ರಾಗ ಏನದ? ಅದು ದವಾಖಾನೆಗೆ ಮಲಗಿಸಿರ್ತಾರೆ. ಮಲ್ಕೊಳ್ಳೋದು ಮಹತ್ವದ್ದಲ್ಲ, ಮಲಗಿಸೋದು ಮಹತ್ವದ್ದಲ್ಲ, ಆ ಕ್ರಿಯೆ ಅದಲ್ಲ. ಅದರಾಗ ಒಂದು ಸಂತೋಷದ, ಆ ಸಂತೋಷ ಅದ್ಭುತವಾಗಿರ್ತದೆ.